ಲೋಕಸಭೆ ಸದಸ್ಯರಂತ ಸಾಗರ್ ಖಂಡ್ರೆ ಅವರಿಗೆ, ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ, DCC ಬ್ಯಾಂಕ್ ಆದಂಥ ಉಪಾಧ್ಯಕ್ಷರ ಅಭಿಷೇಕ್ ಪಾಟೀಲ್ ಅವರಿಗೆ, ಹಾಗೂ ನಿಗಮಮಂಡಳ ಅಧ್ಯಕ್ಷರಿಗೆ ಮತ್ತು ಬೇರೆ ಬೇರೆ ಅವರ ಪಕ್ಷದವರಿಗೆ ಸನ್ಮಾನ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಯಾವಾಗ MLCಗಳಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತಾಡ್ತಾ ಇದ್ದರು, ಮಾತಾಡೋ ಸಮಯದಲ್ಲಿ ಏನಾಗ್ತೋ ಗೊತ್ತಿಲ್ಲ, ಇಲ್ಲಿನ ಪಾಕೆಟ್ MLAರಿಗೆ ನಾನು ಹೋಗಿ ನ್ಯಾಲ್ಗೆ ಕತ್ತರಿಸ್ಬಿಡ್ತೀನಿ ಅಂತ ಧೈರ್ಯ ತುಂಬುವಂಥ ಕೆಲಸ ಅವ್ರ ಅಣ್ಣವ್ರಿಗೆ ಹೇಳ್ತಾರೆ. ಅವರು ಇವತ್ತು ನಾನು MLCರಿಗೆ ಕೇಳೋಕೆ ಇಚ್ಛಾಪಡ್ತೀನಿ, ನನಗೆ ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಇವತ್ತು ನನ್ನ ನ್ಯಾಲ್ಗೆ ಕಟ್ ಮಾಡಿದ್ದೀರ ಅಂತಂದವ್ರ ಅದು ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆ ನ್ಯಾಲ್ಗೆ ಕಟ್ ಮಾಡಬೇಕಂತ ತಾವು ತಿಳ್ಕೊಬೇಕಾಗ್ತದೆ. ಇವತ್ತು ಕ್ಷೇತ್ರದ ಆಶೀರ್ವಾದ, ಜನರ ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಕೂಡ, ತಾವು ಕೂಡ MLCಗಳಾಗಿದ್ರಿ, ನಾನು ಕೂಡ MLA ಆಗೀನಿ. ತಾವು ಇವತ್ತು ಏನು ನನ್ನನ್ನು ಹೇಳ್ತಾ ಇಲ್ಲ, ತಾವು ನ್ಯಾಲ್ಗೆ ಕಟ್ ಮಾಡ್ತಾರೆ ಅಂತ. ಇವತ್ತು ಸುಮಾರು 2,55,000 ಮತದಾರರು ಪ್ರಭುಗಳು ಏನು ಇವತ್ತು ಹುಮ್ನಾಬಾದ್ ಮತಕ್ಷೇತ್ರದಾಗಿದ್ದಾರ ಅವರಿಗೆ ತಾವು ಇವತ್ತು ಅವಮಾನ ಮಾಡ್ತಾ ಇದ್ರು. ಅದಕ್ಕಾಗಿ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಮಹಾಜನತೆ ಇವತ್ತು ನಮಗೆ ಈ ಥರ ಈ MLCಗಳು ಅಂತಂದ್ರೆ ಅವರಿಗೆ ಕಾನೂನು ಒಂದು ಇದರಿಂದ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕಂದಾಗ ಬೆಳಗ್ಗೆ ಇದು ನಿನ್ನೆ ರಾತ್ರಿನೇ ಮಧ್ಯಾಹ್ನದಾಗ ಆಗಿತ್ತಂತ. ನಾನು ಇವತ್ತು ನಿನ್ನೆ ಫುಲ್ ಶೆಡ್ಯೂಲ್ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ರಾತ್ರಿ 10:30 ಆಗಿತ್ತು, ನಾನು ಬರ್ಲಿಕ್ಕೆ 10:30 ಆಗಿತ್ತು. ಆದ ಕಾರಣ ಯಾವುದೋ ಇದಾಗಿಲ್ಲ. ಬೆಳಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆ ಒಂದು ಸಲಹೆ ಮೇರೆಗೆ ಇವತ್ತು ಆ MLCಗಳಂತ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ನಾವು ಕೊಟ್ಟಿದ್ದೆವು. ಅಲ್ಲೂ ಕೂಡ PSI ಇದ್ದರು, ಸರ್ಕಲ್ DSP ಅವರು ಕೂಡ ಇವತ್ತು ನಮಗೆ ಲಿಖಿತ ಮೂಲಕ ಒಂದು ಉತ್ತರ ಕೂಡ ಕೊಟ್ಟಿದ್ದಾರೆ. ಅದ್ರದ್ದು ಏನು ಬಗ್ಗೆ ಪರಿಶೀಲನೆ ಮಾಡಿ ಅವ್ರು ತಪ್ಪಿಸ್ತಾರೆ, ಇವತ್ತು ಯಾರೇ ಇರಲಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಿ ಅವ್ರಿಗೆ ಬಂಧಿಸ್ತೀವಂತ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ನನ್ನಿಂದ ತಾವು ನೋಡ್ಬೋದು. ಮೊದಲು ಕೂಡ ಏನು KDP ಮೀಟಿಂಗ್ನಲ್ಲೂ ಕೂಡ ಇದೇ ಥರ ಶಾಸಕರಿಗೆ ಅವಮಾನ ಮಾಡಬೇಕಂತ ಅವ್ರ ನತ್ತೆಗೆ ಏನಿದೆ, 2023 ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ನನ್ನನ್ನು ಶಾಸಕನ ಆರಿಸಿದ್ರೆ ಅದು ಹೊಟ್ಟೆ ಕಿಚ್ಚಿದೆ, ಯಾವುದೇನಿದೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಎಲೆಕ್ಷನ್ ಬಂದಾಗ ಕೂಡ ಅವರು ಇವತ್ತು ಅವ್ರ ಪಕ್ಷದ ಬಗ್ಗೆ ಹೇಳ್ತಾರೆ, ನಾವು ನಮ್ಮ ಪಕ್ಷದಾಗ ಹೇಳ್ತೀವಿ. ಆದರೆ ಇವತ್ತು ಎಲ್ಲರೂ ಕೂಡ ನಾವು ಅಭಿವೃದ್ಧಿ ಮಾಡಬೇಕಾಗ್ತದ. ಅದೆಲ್ಲ ಬಿಟ್ಟು ಪರ್ಸ್ನಲಿ ಹೇಳೋದು, ನೀವು ತಾವು ನೋಡ್ಬೋದು ಅಭಿನಂದನಾ ಸಮಾರಂಭ ಅವರದ್ದೇ ಇದೆ. ಅವ್ರ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆಗೆ ಅವ್ರಿಗೆ ಮಾಡಿದಂಥ ಅವ್ರ ಕಾರ್ಯಕರ್ತರಿಗೆ ಅವ್ರು ಧನ್ಯವಾದ ಹೇಳಬೇಕು ಹೊರತಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ನನ್ನ ಬಗ್ಗೆ ಯಾಕೆ ಮಾತಾಡಬೇಕಂತ ನಾನು ಅವ್ರಿಗೆ ಕೇಳೋಕ್ಕೆ